पॉइंट वाला के ವೇದಿಕೆಯಲ್ಲಿ ಆಶೀರ್ವಾದ ಕೇಳ್ಕೊಳ್ತಾ ಇದ್ದೇನೆ. ಆಶೀರ್ವಾದಬೇಕು. ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಯಾದಂಥ ದಕ್ಷಿಣ ಕನ್ನಡ ವಾಲಿಬಾಲ್ ಸಂಘದ ಶಾಲೆಯ ಪುಣ್ಯಪುಣ್ಯನಗರ ಕೇಂದ್ರ ಪ್ರಿನ್ಸಿಪಾಲ್ ಶ್ರೀ ಹರಿಪ್ರಸಾದ್ ಅವರು ಪ್ರತ್ಯೇಕವಾಗಿ ಹುಡುಗಿಯರು ಅವರ ಮನೆ ಸೇರ್ಪಡೆಯಾಗಿದೆ. ಆದ್ದರಿಂದ ನಾವು ಆದಷ್ಟು ಸಣ್ಣ ರೀತಿಯಲ್ಲಿ ಸಮಾರೋಪ. ಉಳ್ಳಾಳ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್, ದಕ್ಷಿಣ ಕನ್ನಡ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ ಸಹಕಾರದಲ್ಲಿ ಶಾರದಾ ಗಣಪತಿ ವಿದ್ಯಾಕೇಂದ್ರ ಪುಣ್ಯಕೋಟಿ ನಗರ ಈ ವಿದ್ಯಾಸಂಸ್ಥೆಯ ಪರಿಸರದಲ್ಲಿ ನಡೆಯುತ್ತಿರ್ತಕ್ಕಂಥ ಗ್ರಾಮೀಣ ವಾಲಿಬಾಲ್ ಪಂದ್ಯಾಟ ಬಹಳಷ್ಟು ಬಿರುಸಿನಿಂದ ಮತ್ತು ಕಿಕ್ಕಿರಿದ ಪ್ರೇಕ್ಷಕರ ಹರ್ಷೋದ್ಗಾರಗಳ ನಡುವೆ ನಡೆಯುತ್ತಾ ಇದೆ. ಈ ಹಂತದಲ್ಲಿ ನಾವು ಸಮಾರೋಪ ಸಮಾರಂಭವನ್ನು ಏರ್ಪಡಿಸ್ತಾ ಇದ್ದೇವೆ. ಈ ಒಂದು ಸಮಾರಂಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಈ ವಿದ್ಯಾಸಂಸ್ಥೆಯ ಸಂಚಾಲಕರು, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರು, ಒಬ್ಬ ಕ್ರೀಡಾ ಸಂಘಟಕರು, ತನ್ನ ವಿದ್ಯಾಸಂಸ್ಥೆಯಲ್ಲಿ ನೂರಾರು ಕ್ರೀಡಾಪ್ರೇಮಿಗಳನ್ನು ಬೆಳೆಸುವಲ್ಲಿ ಬಹಳಷ್ಟು ಸಕ್ರಿಯರಾಗಿರ್ತಕ್ಕಂತಹ ಒಬ್ಬ ಸಮಾಜಮುಖಿ ಚಿಂತಕರು ಆಗಿರ್ತಕ್ಕಂತಹ ಆದರಣೀಯ ಟಿ.ಜಿ. ರಾಜಾರಾಮ್ ಭಟ್ರವರು ನಮ್ಮ ಜೊತೆ ಇದ್ದಾರೆ. ಮತ್ತು ಈ ಒಂದು ಎಲ್ಲ ಉಳ್ಳಾಳ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ನ ಕ್ರೀಡಾ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಾರೆ. ಅವರನ್ನು ಈ ಸಂದರ್ಭದಲ್ಲಿ ನಾನು ಉಳ್ಳಾಳ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ ಪರವಾಗಿ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸತೀಶ್ ಕುಮಾರ್ ಪುತ್ತೂರ್ ಅವರ ಉಪಸ್ಥಿತಿಯನ್ನು ನಾನು ಗೌರವಿಸಿಕೊಂಡು ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಪಾಲನ್ನು ಪಡೆದವರು ದಕ್ಷಿಣ ಕನ್ನಡ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ನ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ 16 ವರ್ಷಗಳಿಂದ ಈ ಪ್ರದೇಶದಲ್ಲಿ ಜಿಲ್ಲೆಯಲ್ಲಿ ಉಳಿಯಲು ಅದಕ್ಕೆ ಬೆಳಕು ಚೆಲ್ಲಿದವರು ಹಾಗೂ ಮಂಗಳೂರಿನ ಪ್ರತಿಷ್ಠಿತ YMC ತಂಡದ ಒಬ್ಬ ಪ್ರತಿಭಾನ್ವಿತ ಆಟಗಾರನಾಗಿ ಮಂಗಳೂರಿನ ವಾಲಿಬಾಲಿಗೆ ಹೆಸರನ್ನು ತರಲು ಬಹಳಷ್ಟು ಶ್ರಮ ವಹಿಸಿದವರು ಶಂಕರ್ ಶೆಟ್ಟಿ ಬೀಸೂರವರು. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಪಾಲನ್ನು ಪಡೆದವರು ಒಬ್ಬ ಉದ್ಯಮಿ, ಸಮಾಜಮುಖಿ ಚಿಂತಕರು,
ಈ ಭಾಗದ ಪ್ರತಿಷ್ಠಿತ ಕ್ರೀಡಾ ಸಂಸ್ಥೆಯಾದಂಥ ಶ್ರೀಕೃಷ್ಣ ಗೇಮ್ಸ್ ಕ್ಲಬ್ಬಿನ ಹಾಲಿ ಆಗಿದ್ದುಕೊಂಡು ಎಲ್ಲ ಕ್ರೀಡಾ ಚಟುವಟಿಕೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿರ್ತಕ್ಕಂಥ ಅರುಣ್ ಡಿ ಸೋಜರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಆದರಣೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥ ಉಳ್ಳಾಳ ವಾಲಿಬಾಲ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ನಿರಂತರವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಮತ್ತು ವಾಲಿಬಾಲನ್ನು ಬಹಳಷ್ಟು ಎತ್ತರಕ್ಕೆ ಬೆಳೆಸುವಲ್ಲಿ ಪ್ರಾಮಾಣಿಕವಾದಂಥ ಕಾಳಜಿ ಇರ್ತಕ್ಕಂಥ ತ್ಯಾಗಂ ಹರೇಕಲ್ರವರು ನಮ್ಮ ಜೊತೆ ಗುರುತಿಸಿಕೊಂಡಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸಿಕೊಂಡು ಭಾಗವಹಿಸಿದಂಥ ಎಲ್ಲ ಆಟಗಾರರನ್ನ ಈ ಸಂದರ್ಭದಲ್ಲಿ ಸ್ವಾಗತಿಸಿಕೊಂಡು ಏನು ಈ ಕಾರ್ಯಕ್ರಮ ಇವತ್ತು ಇಲ್ಲಿ ನಡೆಯಲಿಕ್ಕೆ ಕಾರಣ ಆಗಿದೆಯೋ ಈ ಕಾರ್ಯಕ್ರಮದಲ್ಲಿ ದೂರದ ಊರುಗಳಿಂದ ಬಂದಂಥ ಎಲ್ಲ ಕ್ರೀಡಾಪ್ರಭೆಗಳನ್ನು ಮತ್ತು ಆ ತಂಡವನ್ನು ಕಳುಹಿಸಿದಂಥ ಆ ತಂಡದ ವ್ಯವಸ್ಥಾಪಕರು ಮತ್ತು ಶಾಲಾ ಆಡಳಿತ ಮಂಡಳಿ ಮತ್ತು ಅದರ ಎಲ್ಲ ಮುಖ್ಯಸ್ಥರಿಗೆ ಒಂದೇ ವಾಕ್ಯದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸಿಕೊಂಡು ಕಳೆದ 16 ದಿನಗಳಿಂದ ಇಲ್ಲಿ ಏನು ವಾಲಿಬಾಲ್ ಏನು ಇಲ್ಲಿ ಚುರುಕುಗೊಳ್ಳಬೇಕು, ಇಲ್ಲಿ ನಡೆಯಬೇಕು ಎಂಬ ಸಂಕಲ್ಪವನ್ನು ಇಟ್ಕೊಂಡಿದ್ದೇವೋ ಅದಕ್ಕೆ ಬಹಳಷ್ಟು ಪುಷ್ಟಿ ನೀಡುವಂತೆ ಶಾರದಾ ಗಣಪತಿ ವಿದ್ಯಾ ಕೇಂದ್ರದ ಸಂಚಾಲಕರ ಮತ್ತು ಅಲ್ಲಿಯ ಆಡಳಿತ ಸಮಿತಿ ಮತ್ತು ಎಲ್ಲ ಅಧ್ಯಾಪಿಕೆ ವೃಂದ ಮತ್ತು ಅಲ್ಲಿಯ ಸಿಬ್ಬಂದಿ ವರ್ಗಗಳು ಒಟ್ಟು ಸೇರಿ ರಾತ್ರಿ 10-11 ಗಂಟೆ ತನಕವೂ ಕೂಡ ನಿಖಿಲ್ ರವರ ನೇತೃತ್ವದಲ್ಲಿ ಇಲ್ಲಿ ಕ್ರೀಡಾಂಗಣವನ್ನು ಅಚ್ಚುಕಟ್ಟುಗೊಳಿಸುವಲ್ಲಿ ಪ್ರಾಮಾಣಿಕವಾದಂಥ ಪಾತ್ರ ವಹಿಸಿದಂಥ ಶಾರದಾ ಗಣಪತಿ ವಿದ್ಯಾ ಕೇಂದ್ರದ ಎಲ್ಲ ಆಡಳಿತ ಮಂಡಳಿ ಮತ್ತು ಎಲ್ಲ ಅಲ್ಲಿಯ ಸಿಬ್ಬಂದಿ ವರ್ಗಕ್ಕೆ ಉಳ್ಳಾಳ ವಾಲಿಬಾಲ್ ಅಸೋಸಿಯೇಷನ್ ಆಭಾರಿಯಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಬಾಳೆಪುಣಿ ಗ್ರಾಮ ಪಂಚಾಯತ್ ಸದಸ್ಯರಂತ ಸುನಿಲ್ ಗಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಎಲ್ಲ ಸ್ವಾಗತಿಸಿಕೊಂಡು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಇವತ್ತಿನ ಈ ಪಂದ್ಯಾಟದ ಸಮಾರೋಪ ಸಮಾರಂಭದಲ್ಲಿ ನಾವಿದ್ದೀವಿ. ಇವತ್ತು ಭಾಳಷ್ಟು ಖುಷಿ ಆಗ್ತದೆ. ಯಾಕಂದರೆ ನಾನು ಬೆಳಿಗ್ಗೆ ಮಂಗಳೂರಲ್ಲಿ ಇಂಥದೇ ಅಂಡರ್-16, ಅಂಡರ್-14, ಅಂಡರ್-18 ಟೂರ್ನಮೆಂಟ್ ನಮ್ಮ ಮಂಗಳೂರಲ್ಲಿ ಮಂಗಳ ಸ್ಟೇಡಿಯಂನಲ್ಲಿತ್ತು. ಅಲ್ಲಿಂದ ಈಗ ಇದು 2ನೇ ಟೂರ್ನಮೆಂಟ್ ಇವತ್ತು ನಾವು ನಡೀತಾ ಇರುವಂಥದ್ದು. ನಾನು ಅಲ್ಲಿ ಕೂಡ ಹೇಳಿದೆ, ನಮಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಾಲಿಬಾಲಿಗೆ ಒಂದು ಸಂಚಲನ ಅಂದರೆ ಮಂಗಳೂರು ಮತ್ತು ಉಳ್ಳಾಲ. ಈ 2 ನಾವು ಯಾವುದೇ ಡಿಸಿಷನ್ ತಗೊಂಡ್ರೂ ಕೂಡಲೇ ನಮಗೆ ಸಪೋರ್ಟ್ ಮಾಡುವಂಥವರು ಇವರು. ನಮಗೆ ಒಂದು ಆನೆ ಬಲ ಬಂದಿದೆ ಅಂದರೆ ಅದು ಈ 2 ಅಸೋಸಿಯೇಷನ್ನಿಂದ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತು ನಿಮ್ಮ ಈ ಸ್ಟ್ಯಾಂಡರ್ಡ್ ಆಡುವಂಥ ಸ್ಟ್ಯಾಂಡರ್ಡ್ ಕೂಡ ಭಾಳಷ್ಟು ಒಳ್ಳೆಯದಿತ್ತು. ನಾವು ಕರ್ನಾಟಕ ರಾಜ್ಯದಲ್ಲಿ ಭಾಳಷ್ಟು ಏರಿಯಾಕ್ಕೆ ನಾವು ಹೋಗ್ತೇವೆ. ಈ ಭಾಳಷ್ಟು ಇವರು ವಾಲಿಬಾಲ್ ಅಸೋಸಿಯೇಷನ್ ಅವರು ನಮ್ಮನ್ನು ಕರೀತಾರೆ. ಆದರೆ ಅಲ್ಲಿಯ ಸೀನಿಯರ್ಸ್ ಆಡುವಂಥ ರೀತಿ, ಇಲ್ಲಿಯ ನೀವು ಆಡುವಂಥ ರೀತಿ ಎಲ್ಲ ಭಾಳಷ್ಟು ಅಂದರೆ ವ್ಯತ್ಯಾಸ ಇದೆ. ನಮ್ಮ ಈ ಜೂನಿಯರ್ಸ್ ಕೂಡ ಒಳ್ಳೆ ಸ್ಟ್ಯಾಂಡರ್ಡಲ್ಲಿ ಆಡ್ತಾರೆ. ನಾವು ಸೀನಿಯರ್ಸ್ನವ್ರದ್ದೊಂದು ಪ್ಲೇ ನೋಡಿದ್ದೇವೆ, ನಮಗೆ ಸ್ವಲ್ಪ ಇದಾಯಿತು. ಯಾಕಂದರೆ ಅಲ್ಲಿ ವಾಲಿಬಾಲ್ ಬೆಳೀಲಿಲ್ಲ. ವಾಲಿಬಾಲ್ ಆಟ ಅಂದರೆ ಜನರಿಗೆ ಏನೋ ಆಡ್ತಾ ಇಲ್ಲ ಅಂತ ಕಾಣ್ತದೆ ಆ ಏರಿಯಾದಲ್ಲೇ, ದೊಡ್ಡ ಊರದು. ಆದರೂ ನಮ್ಮ ಈ ಒಂದು ಅಂದರೆ ಈ ಒಂದು ಹಳ್ಳಿ ಪ್ರದೇಶ ಅಂತ ಹೇಳ್ಬೋದು ನಾವು, ಇಂಥ ಪ್ರದೇಶದಲ್ಲಿ ಇಂಥ ಒಂದು ರಾಜ್ಯ ಮಟ್ಟದ ಸ್ಟ್ಯಾಂಡರ್ಡ್ ಉಂಟು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ತುಂಬ ಖುಷಿ ಪಡ್ತೇನೆ. ಅದೇ ನಾವು ಕಳೆದ ಬಾರಿ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ್ದು ಟೂರ್ನಮೆಂಟ್ ನಾವು ರಾಮಕುಂಜದಲ್ಲಿ ಮಾಡಿರುವಂಥ ಸಂದರ್ಭದಲ್ಲಿ ಉಳ್ಳಾಲ ತಾಲೂಕಿನವರು ಆಡಿದಂಥ ರೀತಿಯನ್ನು ನೋಡಿ ನಮ್ಮ ರಾಜ್ಯದ ಅಧ್ಯಕ್ಷರು ಹೇಳಿದ್ದಾರೆ, ನಮ್ಮ ರಾಜ್ಯ ಮಟ್ಟದ ಆಟ ಕೂಡ ಈ ಒಂದು ಸ್ಟ್ಯಾಂಡರ್ಡಲ್ಲಿ ಆಗೋದಿಲ್ಲ, ನಿಮ್ಮ ಊರಿನ ಟೀಮ್ಸ್ ಅಂತಹ ಒಂದು ಸ್ಟ್ಯಾಂಡರ್ಡ್ ಇದೆ ಅಂತ. ನಮಗೆ ಭಾಳಷ್ಟು ಹೆಮ್ಮೆ ಆಗ್ತದೆ. ರಾಜ್ಯದ ಸಿಲೆಕ್ಷನ್ ನಾನು ಈ ಮೊದಲು ಸಭೆಯಲ್ಲಿ ಹೇಳಿದ್ದೇನೆ, ಸಿಲೆಕ್ಷನಲ್ಲಿ 50% ಹೆಚ್ಚಿನವರು ನಮ್ಮ ಮಂಗಳೂರು ಜಿಲ್ಲೆಗೆ ಸಿಲೆಕ್ಷನ್ ಆಗ್ತಾರೆ. ಮತ್ತು ಸಿಲೆಕ್ಷನ್ ಕಮಿಟಿ ಅವರು ಕೂಡ ಹೇಳಿದರು, ಎಲ್ಲರನ್ನು ನಿಮ್ಮವರನ್ನೇ ಮಾಡಬೇಕಾಗ್ತದೆ, ಯಾಕಂದರೆ ನಿಮ್ಮ ಸ್ಟ್ಯಾಂಡರ್ಡ್ ಆಟದ ರೀತಿಯಲ್ಲಿ ಆ ಥರ ಇದೆ, ಆದರೂ ನಾವು ಬೇರೆ ತಾಲೂಕಿನವರನ್ನು ಸ್ವಲ್ಪ ತಗೊಳ್ತೇವೆ ಅಂತ. ಹಾಗೆ ಭಾಳಷ್ಟು ಹೆಮ್ಮೆ ಆಗ್ತದೆ ನಮಗೆ, ನಮ್ಮ ಊರಿನ ಬಗ್ಗೆ, ನಮ್ಮ ಆಟಗಾರರ ಬಗ್ಗೆ, ನಮ್ಮ ವಿದ್ಯಾರ್ಥಿಗಳು ನೀವು ಆಟ ಆಡುವ ರೀತಿಯ ಬಗ್ಗೆ ಎಲ್ಲ ನಮಗೆ ಭಾಳಷ್ಟು ಖುಷಿ ಆಗ್ತದೆ. ಅದು ನಮ್ಮ ಭೂಮಿಯ ಒಂದು ಗುಣ ಕೂಡ ಇರ್ಬೋದು, ನಮ್ಮ ಊರಿನ ಒಂದು ಮಣ್ಣಿನ ಗುಣ ಅಂತ ಇರ್ಬೋದು. ಯಾಕಂದರೆ ನಿನ್ನೆ ಭಾಳಷ್ಟು ಮಳೆ ಬಂದಿದೆ, ಇವತ್ತು ಭಾಳಷ್ಟು ಮಳೆ ಇತ್ತು ಬೆಳಿಗ್ಗೆ. ಆದರೆ ಈಗ ನೋಡಿ ಮಳೆನೇ ಇಲ್ಲ, ಮಳೆ ಇಲ್ಲ, ಮಣ್ಣು ಕೂಡ ಅಷ್ಟು ಡ್ರೈ ಆಗಿ ಅಷ್ಟು ಪರ್ಫೆಕ್ಟ್ ಆಗಿದೆ. ಅಂದರೆ ಬೇರೆ ಕಡೆ ಆದರೆ ಈ ಮಳೆ ಬರ್ತಿದ್ರೆ 1 ವಾರ ಆಡಲಿಕ್ಕೆ ಸಾಧ್ಯ ಇರಲಿಲ್ಲ. ನಮ್ಮಲ್ಲಿ 1 ಗಂಟೆಯಲ್ಲಿ ಕ್ಲಿಯರ್ ಆಗುವಂಥ ಒಂದು ದೇವರದ್ದು ಸೃಷ್ಟಿ ಇದೆ.
ಈ ಆಟಗಾರರಿಗೆಲ್ಲ ಒಳ್ಳೆಯ ಒಂದು ದೇವರು ಕೂಡ ಸೃಷ್ಟಿ ಮಾಡಿ ಇಟ್ಟಿದ್ದಾರೆ, ಒಳ್ಳೆಯ ಒಂದು ವಾತಾವರಣ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ, ಮತ್ತು ವಿದ್ಯಾರ್ಥಿಗಳಿಗೆ ಹೇಳೋದಂದರೆ ಈ ಮೊದಲೆಲ್ಲ ಆಟ ಬರೇ ಒಂದು ಪ್ರೈಸಿಗೆ ಇತ್ತು, ಆದರೆ ಈಗ ಹಾಗೆಲ್ಲ ಈ ಆಟದೊಟ್ಟಿಗೆ ಪಾಠದೊಟ್ಟಿಗೆ ಆಟವನ್ನು ಕೂಡ ಮಾಡಿದರೆ ಭಾಳಷ್ಟು ಫ್ಯೂಚರ್ ಇದೆ. ನೀವು ಈ ಸಣ್ಣ ಮಟ್ಟಿನಲ್ಲಿ SLC ಲೆವೆಲಲ್ಲಿ, PUC ಲೆವೆಲಲ್ಲಿ, ಡಿಗ್ರಿ ಲೆವೆಲಲ್ಲಿ ಸೆಲೆಕ್ಷನ್ ಆದರೆ, ರಾಜ್ಯ ಮಟ್ಟಕ್ಕೆ ಸೆಲೆಕ್ಷನ್ ಆದರೆ, ರಾಜ್ಯ ಮಟ್ಟದಲ್ಲಿ ನೀವು ಸೆಲೆಕ್ಷನ್ ಆಗಿ ರಾಷ್ಟ್ರ ಮಟ್ಟಕ್ಕೆ ಹೋದರೆ, ರಾಷ್ಟ್ರ ಮಟ್ಟದಲ್ಲಿ ನೀವು ಸೆಲೆಕ್ಷನ್ ಆದರೆ ಭಾಳಷ್ಟು ಕಂಪನಿಯವರು ಬರ್ತಾರೆ, ಭಾಳಷ್ಟು ನಿಮಗೆ ಯಾವುದೇ ಒಂದು ಇಂಡಸ್ಟ್ರಿಯಲಿಸ್ಟಿಗೆ ಆಗದಂತಹ ಇನ್ಕಮ್ ಕೂಡ ನಿಮಗೆ ಆಗುವಂಥ ಸಂದರ್ಭ ಇದೆ. ಈಗ ಆಟಗಾರರನ್ನು ಬೇರೆ ಬೇರೆ ಇಲಾಖೆಯಲ್ಲಿ, ಬೇರೆ ಬೇರೆ ಇಂಡಸ್ಟ್ರಿಯಲಿಸ್ಟ್, ಬೇರೆ ಬೇರೆ ಇವರು ಗುರುತಿಸಿಕೊಂಡು ಅವರಿಗೆ ಹೆಚ್ಚಿನ ಒಂದು ಆರ್ಥಿಕವಾಗಿ ಪ್ರಗತಿಗೆ ಕೂಡ ಪೂರಕವಾಗಿ ವಾತಾವರಣ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ನಿಮಗೆ ಆಟ ಮಾಡುವಾಗ ಮಾತ್ರ ನಾವು ಕೆಲವು ನ್ಯೂನತೆ ಇದೆ ನಮ್ಮ ಪ್ಲೇಯರ್ಸ್ಗಳಲ್ಲಿ. ಏನಂದರೆ ಈಗ ವಾಲಿಬಾಲ್ ಆಡ್ತಾರೆ, PUC ಲೆವೆಲಿಗೆ ಹೋಗುವಾಗ ವಾಲಿಬಾಲ್ ಬಿಡ್ತಾರೆ, ಕ್ರಿಕೆಟ್ ಆಡ್ತಾರೆ, ಡಿಗ್ರಿಗೆ ಹೋಗುವಾಗ ಕ್ರಿಕೆಟ್ ಬಿಡ್ತಾರೆ, ಇನ್ನೊಂದು ಆಡ್ತಾರೆ. ಹಾಗೆ ಯಾವುದನ್ನು ಕಂಟಿನ್ಯೂ ಮಾಡಬೇಡಿ, ಹಾಗೆ ಮಾಡಲಿಕ್ಕೆ ಹೋಗಬೇಡಿ. ಯಾವುದಾದ್ರೂ ಒಂದು SLC ಸ್ಟೇಜಿನಲ್ಲಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡಿ, ಅದರಲ್ಲೇ ನೀವು ಹೋಗಿ ಅದರಲ್ಲೇ ಕೋಚಿಂಗ್ ಕ್ಯಾಂಪ್ ತಗೊಳ್ಳಿ, ಅದರಲ್ಲೇ ಡೀಪಾಗಿ ಹೋದರೆ ನಿಮಗೆ ನಾನು ಈ ಮೊದಲೊಂದು ನಿಮ್ಮ ಕೋಚಿಂಗ್ ಕ್ಯಾಂಪಿನಲ್ಲಿ ಕೂಡ ಹೇಳಿದ್ದೀನಿ, 100ಕ್ಕೆ 100 ರಾಷ್ಟ್ರ ಮಟ್ಟದ ಆಟಗಾರರಾಗಿ ಬರಲಿಕ್ಕೆ ಸಾಧ್ಯ ಇದೆ. 100ಕ್ಕೆ 100 ಗ್ಯಾರಂಟಿ. ಈಗ SLCಯಲ್ಲಿ ನೀವು ಶಪಥ ಮಾಡಿದರೆ 100ಕ್ಕೆ 100 ಬರ್ತೀರಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ನೀವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಇಲ್ಲಿಯ ಉಳ್ಳಾಲದ ಆಟಗಾರರು ರಾಷ್ಟ್ರ ಮಟ್ಟದಲ್ಲಿ ಬರಬೇಕು ಅಂತ ನಿಮ್ಮನ್ನೆಲ್ಲ ಹಾರೈಸುತ್ತಾ, ಅವಕಾಶ ಕೊಟ್ಟ ಉಳ್ಳಾಲ ತಾಲೂಕು ಅಸೋಸಿಯೇಷನ್ ಅವರಿಗೆ ವಂದಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ಅಂತ ಶ್ರೀ ಟಿ ರಾಜಾರಾಮ್ ಭಟ್ರವರು. ಉಳ್ಳಾಲ ತಾಲೂಕು ಮಟ್ಟದ ಪ್ರಾಥಮಿಕ, ಪ್ರೌಢ ಮತ್ತು ಪದವಿ ಪೂರ್ವ ಕಾಲೇಜಿನ ಮಟ್ಟದ ವಿದ್ಯಾರ್ಥಿಗಳಿಗೆ ನಡೆದಂಥ ಈ ವಾಲಿಬಾಲ್ ಪಂದ್ಯಾಟದಲ್ಲಿ ಗೆದ್ದಂತಹ ಎಲ್ಲ ತಂಡಗಳಿಗೆ ನಾನು ಅಭಿನಂದನೆ ಸಲ್ಲಿಕೆ ಮಾಡ್ತೇನೆ. ಇವತ್ತು ಗೆದ್ದದ್ದು ಕೇವಲ 6 ತಂಡಗಳಲ್ಲ, 8 ತಂಡಗಳು ಗೆದ್ದಿವೆ. 8 ತಂಡಗಳು ಗೆದ್ದಿವೆ. 3 ತಂಡಗಳು ಬಾಲಕಿಯರ ತಂಡಗಳು, 3 ತಂಡಗಳು ಬಾಲಕರ ತಂಡಗಳು, ಉಳ್ಳಾಲ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ ಮತ್ತು ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ 8 ತಂಡಗಳು ಇವತ್ತು ಗೆದ್ದಿದೆ. ಒಂದು ಅತ್ಯಂತ ಗಂಭೀರವಾದ ಒಂದು ಸುವ್ಯವಸ್ಥಿತವಾದ ಒಂದು ಕ್ರೀಡಾಕೂಟವನ್ನು ಏರ್ಪಾಟು ಮಾಡಿ, ಉಳ್ಳಾಲ ತಾಲೂಕಿನಲ್ಲಿ ಯಾವ ಶಾಲೆಯಲ್ಲಿ ಯಾವ ಮಕ್ಕಳು ಸತ್ವಯುತವಾದ ಮಕ್ಕಳಿದ್ದಾರೆ ಅಂತ ಆಯ್ಕೆ ಮಾಡಿದಂಥ, ಪರೀಕ್ಷೆ ಮಾಡಿದಂತಹ ಈ ಉಳ್ಳಾಲ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ ನಾನು ವಂದನೆ ಸಲ್ಲಿಕೆ ಮಾಡ್ತೇನೆ. ಇವತ್ತು ಗೆದ್ದವರು ಎಲ್ಲವನ್ನೂ ಗೆದ್ದಲ್ಲ, ಸೋತವರು ಎಲ್ಲವನ್ನೂ ಸೋತದ್ದು ಅಲ್ಲ. ಇವತ್ತಿನ 3 ಸೆಟ್ಟಿನ 1 ಮ್ಯಾಚಲ್ಲಿ ಸೋತಿದ್ದೀರಿ ಅಷ್ಟೇ. ಇವತ್ತಿನ 3 ಸೆಟ್ಟಿನ 1 ಮ್ಯಾಚಲ್ಲಿ ಗೆದ್ದಿದ್ದೀರಿ ಅಷ್ಟೇ. ಮುಂದಿನ ನಿಮ್ಮ ಗೆಲುವು ಇನ್ನೂ ಹೆಚ್ಚು ಅದ್ಭುತವಾಗಲಿ. ಮುಂದಿನ ನಿಮ್ಮ ಆಟದಲ್ಲಿ ಈ ಸೋಲು ಗೆಲುವಿಗೆ ಸೋಪಾನವಾಗಲಿ ಅಂತ ಆಶೆ ಮಾಡ್ತಾ, ಈ ಕ್ರೀಡಾಕೂಟವನ್ನು ಏರ್ಪಾಡು ಮಾಡೋದಕ್ಕೆ ನಮಗೆ ಅವಕಾಶವನ್ನು ಕೊಟ್ಟಂತಹ ಬಂಟ್ವಾಳ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ ಎಲ್ಲ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆ ಸಲ್ಲಿಕೆ ಮಾಡ್ತೇನೆ. ಇಲ್ಲಿ ಬಂದು ಒಳ್ಳೆಯ ಮಾತನಾಡಿದ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ನ ಅಧ್ಯಕ್ಷರಿಗೆ ನಾನು ವಂದನೆ ಸಮರ್ಪಣೆ ಮಾಡ್ತೇನೆ. ಮುಂದಿನ ವರ್ಷ ಜಿಲ್ಲಾ ಮಟ್ಟದ ವಾಲಿಬಾಲ್ ಕ್ರೀಡಾಕೂಟವನ್ನು ಈ ಮನೆಯಲ್ಲಿ ಮಾಡಿಕೊಡಬೇಕು ಅಂತ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಬರುವ ವರ್ಷ ಈ ಗ್ರೌಂಡ್ ಹೀಗಿರುವುದಿಲ್ಲ, ಆ ಲೇಡೀಸ್ ಟಾಯ್ಲೆಟ್ ಹೋಗಿರ್ತದೆ, ಮೇಲೆ ಒಂದು ಕಿಚನ್ ಹೋಗಿರ್ತದೆ, 200 ಮೀಟರ್ ಟ್ರ್ಯಾಕಿನ ಒಂದು ಗ್ರೌಂಡ್ ನಿರ್ಮಾಣ ಆಗಿರ್ತದೆ, 6 ಕೋರ್ಟ್ಗಳು ನಿರ್ಮಾಣ ಆಗಿರ್ತದೆ. ಅದು ಸುವ್ಯವಸ್ಥಿತವಾದ ಕ್ರಿಕೆಟ್, ಕಬಡ್ಡಿ, ವಾಲಿಬಾಲ್ ಆಡೋದಕ್ಕೆ ನೀವು ಬನ್ನಿ ಅಂತ ಹೇಳ್ತಾ ಎಲ್ರಿಗೂ ಅಭಿನಂದನೆ ಸಲ್ಲಿಕೆ ಮಾಡಿ ನನ್ನ ಮಾತ್ರ ಮುಕ್ತಾಯ ಮಾಡಿ ನಮಸ್ಕಾರ. ಪ್ರಧಾನ ಸಮಾರಂಭ ವಿಶೇಷವಾಗಿ ಒಂದು ಕ್ಲಾಪ್ ತಟ್ಟಬೇಕು. ಯಾಕೆ ಅಂತ ಹೇಳಿದ್ರೆ ಯತ್ನ ಮಾಡಲಿಕ್ಕೆ ಮಕ್ಕಳಿಗೆ ಊಟ ಕೊಟ್ಟು, ವಿದ್ಯೆ ಕೊಟ್ಟು, ಸಂಸ್ಕಾರ ಕೊಟ್ಟು ಇವತ್ತು ವಿದ್ಯಾರ್ಥಿಗಳನ್ನ ಒಂದು ಒಳ್ಳೆಯ ಪ್ರಜೆಯನ್ನಾಗಿ ರೂಪಿಸುವಲ್ಲಿ ಪ್ರಧಾನ ಪಾತ್ರ ವಹಿಸಿರುವಂಥ ಈ ಶಾರದಾ ಗಣಪತಿಗೆ ನೇರವಾಗಿ ಎಲ್ಲರೂ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನು ಜೋರಾಗಿ ಚಪ್ಪಾಳೆಯನ್ನು ತಟ್ಟಬೇಕು. ವಿಶೇಷವಾಗಿ ಇವತ್ತು ನಮಗೆ ಎಲ್ಲರಿಗೂ ಮಕ್ಕಳಿಗೆ ಉಚಿತವಾಗಿ ಊಟದ ವ್ಯವಸ್ಥೆ, ಅಂಕಣವನ್ನೆಲ್ಲ ನಮಗೆ ಸಜ್ಜುಗೊಳಿಸಿ ಎಲ್ಲ ಟೀಚರ್ಸ್ಗಳು ನಮ್ಮ ಆಟ ಅಂತೇಳಿ ಇವತ್ತು ಕೆಲಸ ಮಾಡಿದ್ದಾರೆ. ಎಲ್ಲರೂ ನೋಡಿ, ಆ ಎಲ್ಲ ಟೀಚರ್ಸ್ಗಳಿಗೆ ಜೋರಾದ ಚಪ್ಪಾಳೆ ತಟ್ಟಿ. ಇಲ್ಲಿಯ ಮುಖ್ಯೋಪಾಧ್ಯಾಯರು, ಪ್ರಾಂಶುಪಾಲರು
ಪ್ರಾಂಶುಪಾಲರು ಮತ್ತು ಸಹ ಪ್ರಾಂಶುಪಾಲರು ಮತ್ತು ಟೀಚರ್ಸ್ನವರು, ಸಿಬ್ಬಂದಿ ವರ್ಗ ಎಷ್ಟು ಒಳ್ಳೆ ರೀತಿಯಲ್ಲಿ ದುಡ್ಡಿದ್ದಾರೆ ಅಂದರೆ ಊಟದ ಅಡುಗೆ ಸಹಾಯಕರು ಎಲ್ಲ ನಮ್ಮ ಕ್ರೀಡಾಕೂಟ ಅಂತೇಳಿ ಇವತ್ತು ಕೆಲಸವನ್ನು ಮಾಡಿದವರು. ವಿಶೇಷವಾಗಿ ನಿಖಿಲ್ ಇವತ್ತು ಅದ್ಭುತವಾದ ಒಂದು ತಂಡವನ್ನು ಕಟ್ಟಿ ಇವತ್ತು 3ರಲ್ಲಿ ಅವರ ಪ್ರಶಸ್ತಿ ಬಂದಿದೆ. 3ರಲ್ಲಿ ಪ್ರಶಸ್ತಿ ಬಂದಿದೆ ಅಂತ ನಿಖಿಲ್ನ ಒಂದು ಒಳ್ಳೆಯ ತರಬೇತಿಗೆ ಬಂದಂಥ ಪ್ರಶಸ್ತಿ ಅಂತ ಹೇಳ್ಕೊಳ್ತಾ, ವಿಶೇಷವಾಗಿ ನಮ್ಮ ರಾಜಾರಾಮ್ ಭಟ್ ಅವರು ಗೌರವ ಸಲಹೆಗಾರರು, ನಮ್ಮ ಆತ್ಮೀಯರು. ಮೊನ್ನೆ ಕೂಡ ಕ್ರೀಡಾಕೂಟ ಹಾಗೂ ಸುಮಾರು 20,000 ರೂಪಾಯಿ ಕೊಟ್ಟಿದ್ದಾರೆ ಮಕ್ಕಳಿಗೆ. ನಮ್ಮ ವಾಲಿಬಾಲ್ಗೆ 20,000ವನ್ನು ಕೊಟ್ಟು ಒಳ್ಳೆ ರೀತಿಯಲ್ಲಿ ಆಗಲಿ ಅಂತೇಳಿ ಕಾರ್ಯಕ್ರಮ ಕೂಡ ನಿಲ್ಲಿಲ್ಲ. ಅವರು ಬೇರೆ ಅನ್ಯ ಕಾರ್ಯ ನಿಮಿತ್ತ ಹೋಗಿದ್ದಾರೆ. ಅವರ ಆ ಸಹಕಾರವನ್ನು ನಮ್ಮ ಜೀವನ ಪೂರ್ತಿ ಮರೆಯಲಿಕ್ಕಿಲ್ಲ. ಸುಮಾರು 18 ವರ್ಷದಿಂದ ನಮ್ಮ ಸಂಬಂಧ ಇದೆ, ಒಳ್ಳೆ ರೀತಿಯಲ್ಲಿ ಇದೆ. ರಾಜಾರಾಮ್ ಭಟ್ ಅವರಿಗೆ, ವಿದ್ಯಾಸಂಸ್ಥೆಗೆ ನಾವು ಚಿರಋಣಿಯಾಗಿದ್ದೇವೆ ಅಂತೇಳಿ ವಿಶೇಷವಾಗಿ ಹೇಳಿಕೊಳ್ತಾ, ಅವರಿಗೆ ಈ ಸಂಸ್ಥೆಗೆ ಮತ್ತು ಇಲ್ಲಿ ನಡೆದಿರುವಂಥ ಅಧ್ಯಕ್ಷರಾದ ಸತೀಶಣ್ಣ ಹಾಗೆ ಕಾರ್ಯದರ್ಶಿಗಳು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ತುಂಬ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಧನ್ಯವಾದಗಳು. ಇದೀಗ ಬಹುಮಾನ ವಿತರಣೆ. ಇದೀಗ ಪ್ರತಿ ತಂಡದವರು ಬಹುಮಾನವನ್ನು ಸ್ವೀಕರಿಸಬೇಕು. ಅಂಡರ್ 14 ಬಾಯ್ಸ್ ಪ್ರಥಮ ಸ್ಥಾನ ವಿಶ್ವಮಂಗಲ ಇಂಗ್ಲಿಷ್ ಮೀಡಿಯಂ ಕೊಣಾಜೆ. ಅಂಡರ್ 14 ಬಾಯ್ಸ್ ಇವರು ಪ್ರಶಸ್ತಿ ಪತ್ರ ಮತ್ತು ಟ್ರೋಫಿಯನ್ನು ವಿತರಿಸ್ತಾ ಇದ್ದಾರೆ. ದ್ವಿತೀಯ ಸ್ಥಾನದವರು ರೆಡಿ ಆಗಬೇಕು. ಶಾರದಾ ಗಣಪತಿ ವಿದ್ಯಾ ಕೇಂದ್ರ ಪುಣ್ಯಕೋಟಿ ಕೈರಂಗಲದವರು ದ್ವಿತೀಯ ಸ್ಥಾನ. ಅಂಡರ್ 14 ಬಾಯ್ಸ್ ವಿದ್ಯಾ ಕೇಂದ್ರ ಪುಣ್ಯಕೋಟಿ ಕೈರಂಗಲ ಅವರಿಗೆ ಪ್ರಶಸ್ತಿ ಪತ್ರ ಮತ್ತು ಟ್ರೋಫಿಯನ್ನು ನೀಡ್ತಾ ಇದ್ದಾರೆ. ಎಲ್ಲರೂ ಬರಬೇಕು, ತಂಡದ ಮ್ಯಾನೇಜರ್ ಮತ್ತು ಆಟಗಾರರು. अंडर 14 गर्ल्स है. नेक्स्ट है फर्स्ट प्राइज गवर्नमेंट हाई स्कूल प्राइमरी स्कूल कलकत्ता. गवर्नमेंट हायर प्राइमरी स्कूल कलकत्ता दवरू. अंडर 14 गर्ल्स गवर्नमेंट हायर प्राइमरी स्कूल कलकत्ता मंजनाडी. द्वितीय स्थान नित्यादर इंग्लिश मीडियम स्कूल पेरमन्नूरु. अंडर 14 गर्ल्स नित्यादर इंग्लिश मीडियम स्कूल. अंडर 14 बॉयज शारदा गणपति विद्या केंद्र पुण्यकोटी प्रथम स्थान. अंडर 16 बॉयज अंडर 16 बॉयज शारदा गणपति विद्या केंद्र पुण्यकोटी कैರಂಗಲ. इंग्लिश मीडियम स्कूल संकोलिगे उच्चिल. इंग्लिश मीडियम स्कूल संकोलिगे अंडर 16 बॉयज. नेक्स्ट अंडर 16 गर्ल्स तैयारागिरಬೇಕು. प्रथम स्थान गवर्नमेंट हाई स्कूल कलकत्तादವರು ರೆಡಿ ಆಗಿರಬೇಕು. अंडर 16 गर्ल्स. ಇದೀಗ ಪ್ರಶಸ್ತಿ ಪತ್ರ ಮತ್ತು ಟ್ರೋಫಿಯನ್ನು ಪಡಿತಾ ಇದ್ದಾರೆ ಭಗವತಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಸಂಕೋಲಿಗೆ. ದ್ವಿತೀಯ ಸ್ಥಾನ अंडर 16 ಬಾಯ್ಸ್ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. गर्ल्स प्रथम स्थान गवर्नमेंट हाई स्कूल कलकत्ता प्रशस्ति ನೀಡಿ ಗೌರವಿಸ್ತಾ ಇದ್ದಾರೆ. द्वितीय स्थान विश्वमंगल इंग्लिश मीडियम ಕೊಣಾಜೆ. द्वितीय स्थान विश्वमंगल ಕೊಣಾಜೆ ಅವರು ಬರಬೇಕು. ಇವರಿಗೆ ಪ್ರಶಸ್ತಿ ಪತ್ರ ಮತ್ತು ಟ್ರೋಫಿಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ವಿಶ್ವಮಂಗಲ ದಿಲೀಪ್ ಸರ್ ಬನ್ನಿ. द्वितीय स्थान गर्ल्स अंडर 18 गर्ल्स PUC गर्ल्स गवर्नमेंट कॉलेज ಮುಡಿಪುನವರು गवर्नमेंट कॉलेज ಮುಡಿಪು ಇವರಿಗೆ ಪ್ರಶಸ್ತಿ ಪತ್ರ ಮತ್ತು ಟ್ರೋಫಿಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. अंडर 18 PUC गर्ल्स
ಗವರ್ಮೆಂಟ್ ಕಾಲೇಜ್ ಮುಡಿಪು ಪ್ರಶಸ್ತಿ ಪತ್ರ ಮತ್ತು ಟ್ರೋಫಿಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಅಂಡರ್ 18 ಬಾಯ್ಸ್ ದ್ವಿತೀಯ ಸ್ಥಾನ ಸೈಂಟ್ ಸೆಬೆಸ್ಟಿಯನ್ PU ಕಾಲೇಜ್ ಪೆರ್ಮನ್ ಅವರು ಪಡೆದುಕೊಂಡಿದ್ದಾರೆ. ಇವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಹಾಗೆ ಪ್ರಥಮ ಸ್ಥಾನ ಚಾಂಪಿಯನ್ ಪ್ರಥಮ ಸ್ಥಾನ ಶಾರದಾ ಗಣಪತಿ ವಿದ್ಯಾಕೇಂದ್ರ ಪುಣ್ಯಕೋಟಿ ಕೈರಂಗಲ ಪ್ರಥಮ ಸ್ಥಾನವನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಈ ವರ್ಷದ ಚಾಂಪಿಯನ್ ಶಾರದಾ ಗಣಪತಿ ವಿದ್ಯಾಕೇಂದ್ರ ಪುಣ್ಯಕೋಟಿ ಕೈರಂಗಲ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಇವರಿಗೆ ಪ್ರಶಸ್ತಿ ಪತ್ರ ಮತ್ತು ಟ್ರೋಫಿಯನ್ನು ನೀಡಿ ಗೌರವಿಸುತ್ತದೆ. ವಿದ್ಯಾಕೇಂದ್ರ ಶಾರದಾ ವಿದ್ಯಾಕೇಂದ್ರ ಗಣಪತಿ ವಿದ್ಯಾಕೇಂದ್ರ ಪುಣ್ಯಕೋಟಿ ಕೈರಂಗಲ ದಯವಿಟ್ಟು ಸಹಕರಿಸಬೇಕು, ಇದನ್ನೆಲ್ಲ ಬಿಚ್ಚಬೇಕು ಮಕ್ಕಳೇ. ಯಾರು ವಾಲಂಟಿಯರ್ಸ್ ಬಹಳ ಮಂದಿ 20 ಮಂದಿ ಇವತ್ತು ದೈಹಿಕ ಶಿಕ್ಷಕರು ತೀರ್ಪುಗಾರರಾಗಿ ಬೆಳಗಿಂದ ಸಂಜೆ ತನಕ ದುಡಿದಿದ್ದಾರೆ. ಒಂದು ಜ್ಞಾಪನ ಪತ್ರ ಕೊಟ್ಟು ಎಲ್ಲ PT ಮಾಸ್ಟರ್ಗಳು ಅದ್ಭುತವಾಗಿ ತೀರ್ಪುಗಾರಿಕೆ ನೀಡಿ ಇವತ್ತಿನ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೆ ಧನ್ಯವಾದಗಳು. ಈ ವಿದ್ಯಾಸಂಸ್ಥೆಯ ವಾಲಂಟಿಯರ್ಸ್ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ, ಅವರಿಗೆ ಧನ್ಯವಾದಗಳು. ಹೈದರ್ ಕೈರಂಗಳ ಅವರು ನಮ್ಮ ಉಪಾಧ್ಯಕ್ಷರು ಇದ್ದುಕೊಂಡು ನಮಗೆ ಉತ್ತಮವಾದ ಸಲಹೆ ಸೂಚನೆ ಮಾರ್ಗದರ್ಶನ ನೀಡಿ ಸಹಕರಿಸ್ತಾ ಇದ್ದಾರೆ, ಅವರಿಗೆ ಧನ್ಯವಾದಗಳು. ನಮ್ಮ ಕಾರ್ಯದರ್ಶಿಯಾದ ಇಕ್ಬಾಲ್ ಕೈರಂಗಳ ನಮ್ಮ ಅದ್ಭುತವಾದ ಸೇವೆಯನ್ನು ಸಲ್ಲಿಸಿದವರು ನಮ್ಮ ಇಕ್ಬಾಲ್ ಕೈರಂಗಳ ಅವರು, ಮತ್ತೆ ನಮ್ಮ ಕಲಂದರ್ ಬಶೀರ್ ಮತೀನ್ ಹೇಳಿದ್ದಾರೆ, ಮತೀನ್ ಅವರು, ರಾಧಾಕೃಷ್ಣ ರೈ ಅವರು ಇಷ್ಟೊತ್ತು ನಮ್ಮೊಂದಿಗೆ ಉಪಸ್ಥಿತರಿದ್ದು ಯಶಸ್ವಿಗೊಳಿಸಿದ್ದಾರೆ. ಹಾಗೆ ನಮ್ಮ ಪ್ರವೀಣ್ ಸೈಂಟ್ ಸೆಬಾಸ್ಟಿಯನ್ ಶಾಲೆಯ ಪ್ರವೀಣ್ ಅವರು, ಕಲ್ಕಟ್ಟ ಶಾಲೆಯ ಭಾರತಿ ಮೇಡಮ್ ಅವರು, ಅವರೆಲ್ಲರೂ ಸಂಜೆ ತನಕ ಉಪಸ್ಥಿತರಿದ್ದು ಈ ಒಂದು ಕ್ರೀಡಾಕೂಟವನ್ನು ವ್ಯವಸ್ಥಿತವಾಗಿ ನಡೆಯುವಲ್ಲಿ ಸಹಕಾರವನ್ನು ಮಾಡಿದ್ದಾರೆ. ಮತ್ತು ಈ ಸಂಸ್ಥೆಯ ಅಧ್ಯಕ್ಷರು, ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿದ್ದ ಎಲ್ಲ ಅತಿಥಿ ವರಿಯರು, ಮತ್ತು ಈ ಸಂಸ್ಥೆಯ ಮುಖ್ಯಸ್ಥರು ಹರಿಯವರು, ಮತ್ತು ಉಪ ಪ್ರಾಂಶುಪಾಲರು, ಎಲ್ಲ ಸಹೋದ್ಯೋಗಿ ಬಂಧುಗಳು, ಈ ವಾಲಂಟಿಯರ್ಸ್ ಸ್ವಯಂ ಸೇವಕರು ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಸರ್ವರಿಗೂ ವಂದನೆಗಳು. ಹೊಸಕೂರಲ್ಲಿ ಬೆಳಗ್ಗೆ ಮತ್ತು ಸಂಜೆ ನಮ್ಮೊಂದಿಗೆ ಸಹಕರಿಸಿದ ಅವರಿಗೂ ಧನ್ಯವಾದಗಳು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಮಾಪ್ತಿಗೊಳಿಸ್ತಾ ಇದ್ದೇವೆ. ಸರ್ವೇ ಜನಃ ಸುಖಿನೋ ಭವಂತು. ನಮಸ್ತೆ.